ನಿನಗೆ ದಮ್ಮಿದ್ರೆ ನಿನಗೆ ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರೇ ನೀವು ತಗೊಂಡೋಗ್ರಿ ನೋಡೋಣ. ತುಮಕೂರು ಜಿಲ್ಲೆ ರೈತರು ತೊಡೆ ತಟ್ಟಿ ಅಲ್ಲಿ ಆ ಕಾಲುವೆ ಮುಂದೆ ಮಲ್ಕೊಳ್ತಾರೆ. ಕ್ಯಾಡ್ಬರೀಸ್ ಆನೆ ನಡೆದಿದ್ದೆ ದಾರಿ ಅರ್ತಾ ಇದ್ದೀನಿ. ತಾಕತ್ತಿದ್ರೆ ಕಟ್ಟಾಕು. ಸಾಗರನಹಳ್ಳಿ ಗೇಟ್ನಿಂದ ತುಮಕೂರು ಕಡೆಗೆ ಹೊರಟ ಪಾದಯಾತ್ರೆಯಲ್ಲಿ ಹಲವು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಭಾಗಿಯಾಗಿದ್ದು, ಇನ್ನು ಈ ಸಂದರ್ಭದಲ್ಲಿ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಮಾತನಾಡಿದ್ರು. ರಾಮನಗರ ಹಾಗೂ ಮಾಗಡಿ ತಾಲೂಕಿಗೆ ಹೇಮಾವತಿ ನೀರು ಕೊಡಲು ನಮಗೆ ಯಾವುದೇ ರೀತಿಯ ವಿರೋಧ ಇಲ್ಲ. ಆದರೆ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಹೊರತುಪಡಿಸಿ ಬೇರೆ ಪರ್ಯಾಯ ಮಾರ್ಗವಾಗಿ ನೀರನ್ನ ಕೊಂಡೊಯ್ಯಲಿ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯಲ್ಲಿಯೇ ಸಾಕಷ್ಟು ಹುನ್ನಾರ ನಡೀತಾ ಇದೆ. ರೈತರನ್ನ ಬೆಂಕಿಯ ಬವಣೆಯಲ್ಲಿ ನುಗ್ಗುವ ಕೆಲಸ ಆಗ್ತಾ ಇದೆ. ಇನ್ನು ರಾಜಕೀಯ ಹಸ್ತಕ್ಷೇಪ ಬೇಡ. ಹೇಮಾವತಿ ತುಮಕೂರಿಗರ ಜೀವಾಳವಾಗಿದೆ. ಯಾವುದೇ ಕಾರಣಕ್ಕೂ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಚಾಲನೆ ಆಗಲು ನಾವು ಬಿಡೋದಿಲ್ಲ. ನಮ್ಮ ನೀರು ನಮ್ಮ ಹಕ್ಕು. ರಕ್ತ ಕೊಟ್ಟೇವು, ನೀರು ಕೊಡಲಾರೆವು ಅಂತ ಗುಡುಗಿದ್ದಾರೆ. ನಿನಗೆ ದಮ್ಮಿದ್ರೆ ನಿನಗೆ ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರೇ ನೀವು ತಗೊಂಡೋಗ್ರಿ ನೋಡೋಣ. ತುಮಕೂರು ಜಿಲ್ಲೆ ರೈತರು ತೊಡೆ ತಟ್ಟಿ ಅಲ್ಲಿ ಆ ಕಾಲುವೆ ಮುಂದೆ ಮಲ್ಕೊಳ್ತಾರೆ. ಇಲ್ಲ, ನಮ್ಮ ಎಣದ ಮೇಲೆ ಆ ನಾಲೆ ಹೋಗ್ಬೇಕು. ನಮ್ಮ ಎಣದ ಮೇಲೆ ನಾಲೆ ಹೋಗ್ಬೇಕೆ ಹೊರತು ಯಾವುದೇ ಕಾರಣಕ್ಕೂ ನೀನು ಹುಂಬತನದಿಂದ ಈ ಯೋಜನೆಯನ್ನು ತಗೊಂಡೋಗ್ತಿದ್ಯಾ? ಯಾವುದೇ ಕಾರಣಕ್ಕೂ ನಮ್ಮ ಜನ ರಕ್ತ ಕೊಡ್ತಾರೆ ಹೊರತು, ಜೀವ ಕೊಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ನೀರನ್ನ ಮುಂದಕ್ಕೆ ಬಿಡಲ್ಲ ಅಂತೇಳಿ ಇವತ್ತು ನಾವು ಶಪಥ ಮಾಡ್ತಿದ್ದೇವೆ. ನೋಡೇ ಬಿಡೋಣ ನೀವ ಅಂತೇಳಿ. ಯಾವುದೊಬ್ಬರು ಸ್ವಾರ್ಥಕ್ಕೋಸ್ಕರ ಇವತ್ತು ಮೂಲ ಯೋಜನೆ ವಿನ್ಯಾಸ ಆಗಿರುವಂತ ಯೋಜನೆಯನ್ನ ಬದಲು ಮಾಡಿರುವಂತದ್ದು ಭಾರತ ದೇಶದ ಇತಿಹಾಸದಲ್ಲಿ ಮೊದಲನೇ ಯೋಜನೆ ಇದು. ಒಂದು ಯೋಜನೆ ಮಾಡಿದ್ರೆ 100 ವರ್ಷ ಯೋಚನೆ ಮಾಡಿ ಸರ್ಕಾರ ಮಾಡುತ್ತೆ. ಇವತ್ತು ಮೂಲ ಯೋಜನೆಯನ್ನ ಬಿಟ್ಟು 4 ತಾಲೂಕಿನ ಜನರಿಗೆ ಬಾಯಿಗೆ ಮಣ್ಣಾಕಿ ವಿಷ ಹಾಕಿ ನೀನು ರಾಮನಗರ ಜಿಲ್ಲೆಗೆ ತಗೊಂಡೋಗೋದು ಏನಪ್ಪಾ ನಿನ್ ಪುರುಷಾರ್ಥ? ನಿನಗೆ ತಾಕತ್ತಿದ್ರೆ ಕನ್ನಂಬಾಡಿಯಿಂದ ನೀರು ತಗೊಂಡೋಗಿ ಕೊಡು. ಬೇಡ ಅಂತ ಹೇಳೋಣ. ನಾವು ಮಾಗಡಿ ಜನಕ್ಕೆ ಕೊಡಬೇಡ, ರಾಮನಗರ ಜಿಲ್ಲೆ ಜನಕ್ಕೆ ಕೊಡಬೇಡ ಅಂತ ನಾವು ಹೇಳಲ್ಲ. ನೀನ್ ಬೇಕಾದ್ರೆ ನೇರವಾಗಿ ಹೇಮಾವತಿ ಡ್ಯಾಮ್ ಇಂದ ತಗೊಂಡೋಗಿಲ್ಲ, ಕನ್ನಂಬಾಡಿ ಕಟ್ಟೆಯಿಂದ ತಗೊಂಡೋಗು. ಆದ್ರೆ ನಮ್ಮ ಪಾಲಿನ ನೀರನ್ನ ಕಸ್ಕೊಂಡು ಬೇರೆ ಜಿಲ್ಲೆಗೆ ಕೊಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇವತ್ತು ಹೇಳ್ತಾ ಇದ್ದೇವೆ. ನಮ್ಮ ರೈತರು ಪರವಾಗಿ ಇವತ್ತು ಸ್ವಾಮೀಜಿಗಳಿರ್ಬೋದು, ನಮ್ಮ ನಾಯಕರಿರ್ಬೋದು, ನಾವು ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಎನ್ಡಿಎ ಕಾರ್ಯಕರ್ತರ ಜೊತೆಗೆ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಪಾದಯಾತ್ರೆಯಲ್ಲಿ ತೆರಳಿದ್ದು, ಈ ಯೋಜನೆಯಿಂದ ಏನಾದರೂ ಅನಾಹುತ ಆದ್ರೆ ಸರ್ಕಾರವೇ ಹೊಣೆ ಅಂತ ಎಚ್ಚರಿಸಿದ್ದಾರೆ. ಇನ್ನು ತಾಲೂಕಿನ ಪ್ರಮುಖ ಶಾಸಕರು, ಸ್ವಾಮೀಜಿಗಳು, ಅನೇಕ ಗಣ್ಯರು ಹಾಗೂ ಸಂಘದ ಕಾರ್ಯಕರ್ತರು ಭಾಗಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ, ತುಮಕೂರು.